ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಲ್ಲ ಕಣೋ, ತುಳಸಿ ಬಗ್ಗೆ ನನಗೆ ಗೊತ್ತಿಲ್ವಾ? ಅವಳು ಮನಸ್ಸಲ್ಲಿ ಪ್ರೀತಿ, ಪ್ರೇಮ, ವಾತ್ಸಲ್ಯ ಎಷ್ಟು ತುಂಬಿದೆಯೋ ಅಷ್ಟೇ ಜಾಣತನ, ಛಲ ಎರಡೂ ಇದೆ ಕಣೋ ಅವಳಲ್ಲಿ. ಕರೆಕ್ಟಾಗಿ ಹೇಳಿದ್ರಿ ದತ್ತ ಮಹಾಪ್ರಭುಗಳೇ. ಈ ಶಾರ್ವರಿ ತಾನೇ ಬುದ್ಧಿವಂತಲು, ಈ ಪ್ರಪಂಚದಲ್ಲಿ ನನ್ನನ್ನು ಬಿಟ್ರೆ ಬೇರೆ ಯಾರು ಬುದ್ಧಿವಂತರೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾಳೆ. ಅದ್ರೊಳಗೊಂದು ಸತ್ಯ ಗೊತ್ತಿಲ್ಲ. ತಾನು ಚಾಪೆ ಕೆಳಗಡೆ ನುಗ್ಗಿದ್ರೆ ತುಳಸಿ ಮತ್ತೆ ಅವ್ರ ಮಕ್ಕಳು ರಂಗೋಲಿ ಕೆಳಗೆ ನುಗ್ತಾರೆ ಅಂತ. ಹಾಗಿದ್ರೆ ಶಾರ್ವರಿ ಇನ್ನೇನು ಸ್ವಲ್ಪ ದಿನದಲ್ಲೇ ಸಿಕ್ಬಿಡ್ತಾಳೆ ಅಲ್ವಾ ತಾತ? ಅದನ್ನ ಕೇಳ್ತಿ ಎಲ್ಲ ಸೊಗಲಾಡಿ, ಖಂಡಿತ ಸಿಕ್ಕೇ ಸಿಗ್ತಾಳೆ. ಸಿಕ್ಕಿ ವಿಲ್ ಅಂತ ಒದ್ದಾಡ್ತಾಳೆ. ಸಮರ್ಥ, ನಾನು ಕೇಳಿದ್ದೆಲ್ಲ ನಿಜನಾ? ಯಾವ ವಿಷಯದ ಬಗ್ಗೆ ಕೇಳ್ತಿದ್ಯಾ? ಆ ಶಾರ್ವರಿನ ಹಿಡಿಯೋಕೆ ಅಮ್ಮ ಮಾಡಿರೋ ಪ್ಲಾನ್ ಬಗ್ಗೆ ಕೇಳ್ತಾ ಇದ್ದೀನಿ. ನಂಗಂತೂ ತುಂಬ ಖುಷಿ ಆಗ್ತಿದೆ. ಅಂತೂ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೋವಂಥ ಸಮಯ ಬಂದಾಯಿತು. ಅವಳು ನಮ್ಮ ಕೈಗೆ ಸಿಗಬೇಕು, ಅವಳಿಗೆ ಶಿಕ್ಷೆ ಆಗಬೇಕು. ಆಗಲೇ ನಾವೆಲ್ಲರೂ ಮನೆಯಲ್ಲಿ ನೆಮ್ಮದಿಯಾಗಿರೋದಕ್ಕಾಗೋದು. ದತ್ತ ಮಹಾಪ್ರಭುಗಳೇ, ಅವಳನ್ನ ಹಿಡಿಯೋದಿಕ್ಕೆ ಅಂತ ಮಾಡಿರೋ ಪ್ಲಾನ್ ಕೇಳಿ ಇಷ್ಟೊಂದು ಸಂತೋಷವಾಗ್ತಿದೆ. ಇನ್ನೇನಾದ್ರೂ ಅವಳು ಸಿಕ್ಬಿಟ್ರೇನು ಸಿಕ್ಕೇ ಸಿಗ್ತಾಳೆ. ಇದನ್ ಕೇಳಕ್ಕೆ ಕರ್ಣಾನಂದವಾಗಿದೆ. ಇದೇ ಖುಷಿಲೇ ನಾನು ಹಿಂಗೋಗಿ ಜಾಮೂನ್ ತಗೊಂಡು ಹಿಂಗ್ ಬಂದ್ಬಿಡ್ತೀನಿ. ಹಾಗಿದ್ರೆ ಅಮ್ಮನ ಪ್ಲಾನು ವರ್ಕ್ ಆಗುತ್ತೆ ಅಲ್ವಾ? ವರ್ಕ್ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಆದರೆ ಈ ವಿಷಯ ಶಾರ್ವರಿಗೆ ಗೊತ್ತಾಗ್ದಾರ ಹಾಗೆ ಎಕ್ಸಿಕ್ಯೂಟ್ ಮಾಡಬೇಕು. ಏನೋ ಇದು, ನಮಗೆಲ್ಲ ಒಂದೊಂದೇ ಜಾಮೂನ್ ಕೊಟ್ಟಿದ್ದೀಯಾ, ನೀನು 3 ತಗೊಂಡಿದ್ದೀಯಾ? ಹೌದು, ನನಗೆ ಮೂರ್ ಖುಷಿ, ಅದಕ್ಕೆ ಮೂರ್ ಜಾಮೂನು. ಮೊದಲನೇ ಖುಷಿ, ನನ್ನ ಸೊಸೆ ಮುದ್ದು ಊರಿಂದ ವಾಪಸ್ ಬರ್ತಾ ಇದ್ದಾಳೆ. ಎರಡನೇ ಖುಷಿ, ಶಾರ್ವರಿನ ಹಿಡಿಯೋ ಸಮಯ ಹತ್ರ ಬಂದಿದೆ. ಮೂರನೇದು, ಅಪರೂಪಕ್ಕೆ ನಾನು ಜಾಮೂನ್ ತಿಂತಿದ್ದೀನಲ್ಲ, ಅದು ಮೂರನೇ ಖುಷಿ. ಜಾಮೂನ್ ತಿನ್ನೋ ಖುಷಿಗೆ ಇನ್ನೊಂದು ಜಾಮೂನ್ ಎಕ್ಸ್ಟ್ರಾನಾ? ಅಯ್ಯೋ. ಇದೊಂಥರ ಚೆನ್ನಾಗಿದೆ. ಇವನು ಹಾಗೆ ಅಮ್ಮ ನಗ್ತಾ ಇರ್ತಾನೆ. ಯಾಕೋ ನಗ್ತಿದ್ದೀಯಾ ಅಂತಂದ್ರೆ ನಂಗೆ ಸಂತೋಷ ಆಯಿತು, ನಗ್ತಾ ಇದ್ದೀನಿ ಅಂತಾನೆ. ಅಂದೋಳು ಯಾಕೆ ಸಂತೋಷ ಆಯಿತು ಅಂದರೆ ನಗ್ತಿದ್ದೀನಲ್ಲ ಅದಕ್ಕೆ ಸಂತೋಷ ಆಯಿತು ಅಂತಾನೆ. ನೀವು ವಿಚಿತ್ರ ಪ್ರಾಣಿ. ಸಮರ್ಥ್, ಹಾಗೆ ನಾನು ನಿನಗೆ CCTV ಫುಟೇಜಸ್ ಬಗ್ಗೆ ಕೇಳಿದ್ನಲ್ಲ, ಅದೇನಾಯ್ತು? ಪೊಲೀಸ್ನವರು ಚೆಕ್ ಮಾಡಿದ್ದಾರೆ. ಆದರೆ ಏರಿಯಾದಿಂದ ಎಲ್ಲಿಗೆ ಹೋದ್ಲು ಅಂತ ಗೊತ್ತಾಗ್ತಿಲ್ಲ. ಕ್ಯಾಮ್ರಾ ಇಲ್ದಿರೋ ದಾರಿಲಿ ಹೋಗಿ ವೇಷ ಬದಲಾಯಿಸ್ಕೊಂಡು ಎಲ್ಲೋ ಮರೆಯಾಗಿದ್ದಾಳೆ ಅಂತ ಅನ್ಸುತ್ತೆ. ಅಲ್ಲ ಕಣೋ, ಮರಿ ಬುದ್ಧಿ ಹೆಂಗಸು ಎಲ್ಲಿ ತಾನೇ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ? ಬೀಳ್ತಾಳೆ. ಆಮೇಲೆ ಅವಳ ಕುತಂತ್ರಗಳಿಗೆಲ್ಲ ಒಂದು ಕೊನೆ ಹಾಡು ಹಾಗೆ ಆಗತ್ತೆ. ಹೌದೌದು, ನಾನು ಜಾಮೂನ್ ತಿಂದ ಆಯ್ತು. ಅಲ್ಲ, 15 ನಿಮಿಷದಲ್ಲಿ ಬರ್ತೀನಿ ಇಂದೊಳಗೆ ಗಂಟೆ ಆಗ್ತಾ ಬಂತು, ಇನ್ನೂ ಬರಲಿಲ್ವಲ್ಲ. ಏನಪ್ಪ ಒಂದು ಗೊತ್ತಾಗ್ತಾ ಇಲ್ವೇ? 3-4 ಬಸ್ ಬೇರೆ ಬಂದು ಹೋಯ್ತು. ಒಂದು ಫೋನ್ ಮಾಡ್ಬಿಡ್ತೀನಿ. The number you are trying to call is currently not reachable. Please try again later. ಅರೆ ಏನಿದು ನಾಟ್ ರೀಚಬಲ್ ಅಂತ ಬರ್ತಾ ಇದೆ? ಅಯ್ಯೋ ದೇವ್ರೆ, ಅಲ್ಲ ಫೋನು ಸ್ವಿಚ್ ಆಫ್ ಆಗಿರ್ಬೋದಾ ಅಥವಾ ಬರೋ ದಾರಿ ಸಿಗ್ನಲ್ ಇಲ್ಲದೆ ಇರ್ಬೋದಾ? ಅಯ್ಯೋ ದೇವ್ರೆ, ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ವೇ? ಸಂಧ್ಯಾ
ಇಷ್ಟೊತ್ತಿಗೆ ಮನೆಗೆ ಬರಬೇಕಿತ್ತಲ್ಲ, ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ. ಮನೆಗೆ ಬಂದಿಲ್ವಲ್ಲಮ್ಮ? ಅಲ್ಲ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಅಲ್ಲ, ಈ ಜುಗ್ಗ ಆವಾಗಲೇ ಹೋದ, ಇಷ್ಟೊತ್ತಾದರೂ ಬಂದಿಲ್ಲ, ಒಂದು ಫೋನ್ ಕೂಡ ಮಾಡಿಲ್ಲ ಅವನು. ತಾತ, ಸಂಧ್ಯೆಗೆ ಒಂದ್ಸರಿ ಫೋನ್ ಟ್ರೈ ಮಾಡಿ. ಹಾಂ ಹಾಂ. The number you are trying to call is currently not reachable. ನಾಟ್ ರೀಚಬಲ್ ಬರ್ತಾ ಇದೆ. ಹೌದಾ? ಅಂಕಲ್ಗೆ ಕಾಲ್ ಮಾಡಿ. ಹಲೋ. ಏ, ಎಲ್ಲರೂ ಇದ್ದೀರಿ? ನನ್ನ ಮೊಮ್ಮಗಳು ಬಂದು ತಾನೆ, ಅವಳನ್ನ ಕರ್ಕೊಂಡು ಬರ್ಬೇಕಲ್ವಾ? ನಾವಿಲ್ಲಿ ಕಾಯ್ತಾ ಇಲ್ವಾ? ಅಯ್ಯೋ, ನಾನು ಅವಳಿಗೋಸ್ಕರ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಕೂತಿದ್ದೀನಿ. ಏನ, ಇನ್ನೂ ಬಂದಿಲ್ವಾ? ಏ, ಏನು ಹೇಳ್ತಾ ಇದ್ದೀಯ ನೀನು? ನಾನು ಆಗಲೇ ಅವಳಿಗೆ ಫೋನ್ ಮಾಡಿದಾಗ, ತಾತ ನಾ ಬಸ್ಸಲ್ಲಿ ಕೂತಿದ್ದೀನಿ, ಇನ್ನೊಂದು 15 ನಿಮಿಷದಲ್ಲಿ ಬಂದು ರೀಚ್ ಆಗ್ತೀನಿ ಅಂತ ಹೇಳಿದ್ಲು. ದತ್ತ ಮಹಾಪ್ರಭುಗಳೇ, ನನಗೂ ಹಾಗೆ ಹೇಳಿದ್ಲು, ಆದ್ರೆ ಇಷ್ಟೊತ್ತಾದ್ರೂ ಬಂದಿಲ್ಲ. ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಫೋನ್ ಬೇರೆ ನಾಟ್ ರೀಚಬಲ್ಲು. ಏ, ನೀನು ಭಯ ಪಡಬೇಡ, ಅಂಥದ್ದೇನೂ ಆಗಿರಲ್ಲ. ಎಲ್ಲೋ ಬ್ಯಾಟ್ರಿ ಲೋ ಆಗಿ ಸ್ವಿಚ್ ಆಫ್ ಆಗಿರ್ಬೇಕಷ್ಟೇ. ಅದು ಏನೇ ಇರಲಿ ಮಹಾಪ್ರಭುಗಳೇ, 1/4 ಗಂಟೆಯಲ್ಲಿ ಬರ್ತೀನಿ ನಿಂದೋಳು, ಇಷ್ಟೊತ್ತಾದ್ರೂ ಬರದೇ ಇದ್ರೆ ಟೆನ್ಷನ್ ಆಗಲ್ವಾ? ಅಲ್ಲ, ಬಸ್ಸೇನಾದ್ರೂ ಕೆಟ್ಟೋಗಿರ್ಬೋದಾ? ಏ, ಅದನ್ನ ನನ್ ಕೇಳ್ತೀಯಲ್ಲೋ? ಬಸ್ ಸ್ಟ್ಯಾಂಡಲ್ಲಿ ವಿಚಾರಿಸ್ಬೇಕಾ? ಯಾರಿದಾರೆ ಇಲ್ಲಿ ಅಂತ ವಿಚಾರಿಸ್ಬೇಕು. ಅದಿರ್ಲಿ, ನಾನು ಅವಾಗಿಂದ ಇದೀನ ಇಲ್ಲಿ. ಒಂದು 4-5 ಬಸ್ ಬಂದೋಯ್ತು ದತ್ತ ಮಹಾಪ್ರಭುಗಳೇ, ಆದ್ರೆ ಮೈಸೂರಿಂದ ಬರ್ತಿರೋ ಬಸ್ಸು ಇನ್ನೂ ಬಂದಿಲ್ಲ. ಸರಿ ಬಿಡಿ, ಇಷ್ಟೊತ್ತೇ ಕಾದಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಕಾದು ನನ್ನ ಸೊಸೆ ಮುದ್ದು ಬಂದ ಮೇಲೆ ಜೋಪಾನವಾಗಿ ಅವಳನ್ನ ಮನೆ ಕರ್ಕೊಂಡ್ಬರ್ತೀನಿ, ಆಯ್ತಾ? ಸರಿ, ಆಯ್ತು, ಹಾಗೆ ಮಾಡು. ಜುಗ್ಗ, ಅವಳು ಬಂದ ತಕ್ಷಣ ನನಗೆ ಫೋನ್ ಮಾಡು, ಗೊತ್ತಾಯ್ತಾ? ಆಯ್ತು, ಮಾಡ್ತೀನಿ. ತಾತ, ನಂಗೆ ಯಾಕೋ ಭಯ ಆಗ್ತಾ ಇದೆ. ಇಷ್ಟೊತ್ತಿಗೆ ಸಂಧ್ಯಾ ಬರ್ಬೇಕಿತ್ತಲ್ವಾ? ಮೊದಲೇ ನಮ್ಮ ಟೈಮ್ ಸರಿಗಿಲ್ಲ. ಆ ಶಾರ್ವರಿ ಏನಾದರೂ ಛೇ, ಅಂಥದ್ದೆಲ್ಲ ಏನೂ ಆಗೋದಿಲ್ಲ ಸೊಗ್ಲಾಡಿ. ನೋಡು, ಸಂಧ್ಯಾ ಬಸ್ ಹತ್ತೋವರೆಗೂ ಪೊಲೀಸ್ನವರು ಅವಳ ಜೊತೆನಲ್ಲೇ ಇದ್ರಂತೆ. ಅವಳು ಬಸ್ ಒಳಗೆ ಕೂತ ಮೇಲೆ ಅಷ್ಟೂ ಜನರ ಮಧ್ಯೆ ಶಾರ್ವರಿ ಅವಳನ್ನು ಏನು ಮಾಡೋಕ್ಕಾಗತ್ತೆ ಹೇಳು? ನೀ ಅವೆಲ್ಲ ಏನೇನೋ ಯೋಚನೆ ಮಾಡೋಕ್ಕೆ ಹೋಗಬೇಡ. ಹಾಗಿದ್ರೆ ಬರ್ಬೇಕಿತ್ತಲ್ಲ ತಾತ. ನಾನು ಯಾವುದಕ್ಕೂ ಈ ವಿಷಯನ ಸಮರ್ಥಕ್ಕೆ ತಿಳಿಸ್ತೀನಿ. ಸ್ವಲ್ಪ ಕಾಯೋಣ ಸೋಗ್ಲಾಡಿ. ಸುಮ್ಮನೆ ಅವನಿಗೆ ಏನೇನೋ ಹೇಳಿಬಿಟ್ಟು ಅವನಿಗೂ ಟೆನ್ಷನ್ ಕೊಡಬೇಡ. ಹಾಗೇನೆ ನಾವು ಸುಮ್ಮನೆ ಏನೇನೋ ಊಹೆ ಮಾಡಿಕೊಂಡು ಭಯ ಪಡೋದು ಬೇಡ. ಬಸ್ಸಲ್ಲಿ ಬರ್ತಿದ್ದಾಳಲ್ವಾ, ಏನೋ ಚಿಕ್ಕ ಪುಟ್ಟ ತೊಂದರೆಗಳು ಏನಾದರೂ ಆಗೇ ಆಗತ್ತೆ. ಕಾಯೋಣ, ಸ್ವಲ್ಪ ಹೊತ್ತು ಕಾಯೋಣ.